ಆತ್ಮೀಯರೇ ನಮಸ್ಕಾರ. ಇವತ್ತು ನಾನು ಒಂದು ಸಂತೋಷ ಸುದ್ದಿ ಹೇಳಕ್ ಬಂದೀನಿ. ನಾನೀಗ ಗಲಗಲಿ ಬ್ರಿಡ್ಜ್ ಮೇಲದೀನಿ. ಇದು ಕೃಷ್ಣಾ ನದಿಗೆ ಬದಲಾಗಿ ನಿರ್ಮಾಣ ಮಾಡಿದಂಥ ಒಂದು ಬ್ರಿಡ್ಜ್. ಇದು ಮೇಲಿನಿಂದ ಬರುವಂಥ ನೀರು ಇಲ್ಲಿ ಬ್ಯಾರೇಜ್ ಪೂರ್ತಿ ಸಿಗಂಗಿಲ್ಲ. ಬ್ಯಾರೇಜ್ ಆಚೆ ಕಡೆ ಹಂಚು ಅದು ಬಂದು ಮಹಾಲಕ್ಷ್ಮಿ ನೀರಾವರಿ ಜಾಗದಲ್ಲಿ. ಇದು ವಿಜಾಪುರ ಬಾಗಲಕೋಟ್ ಸಂಪರ್ಕಿಸುವ ಸೇತುವೆ, ಗಲಗಲಿ ಸೇತುವೆ. ನೀವೆಲ್ಲ ಇಲ್ಲಿ ಸಾಕಷ್ಟು ಸಲ ಅಡ್ಡಾಡಿರ್ತೀರಿ. ಈಗ ನಿಮ್ಗೆ ತೋರಿಸುವಂಥದ್ದು ಇದು ಕೃಷ್ಣಾ ನದಿ, ಇದು ಚಿಕ್ಕಲಗಲಿ ಗ್ರಾಮ. ಇದು ರಾಮೇಶ್ವರ ದೇವಸ್ಥಾನ, ನೀವೇನು ನೋಡಿರ್ತೀರಿ ಎಲ್ಲರೂ. ಈ ಕಡೆ ಇರೋದು ಗಲಗಲಿ, ಇದು ಮಧ್ಯ ಕೃಷ್ಣಾ ನದಿ. ಏನ್ ಸುದ್ದಿ ಹೇಳುದಪ್ಪ ಅಂದ್ರ, ಇವತ್ತು 25 ಜುಲೈ 2026 ಬೆಳಿಗ್ಗೆ 8 ಗಂಟೆಕ್ಕಿದ್ದಂತೆ ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ನೀರಿನ ಮಟ್ಟ 108.03 TMC ಇತ್ತು. ಅಂದ್ರ ಒಟ್ಟು 123ರಾಗ 15 TMC ಅಷ್ಟ ಕಡಿಮೆ ಐತಿ. ಒಳಹರಿವು 88,228 ಕ್ಯೂಸೆಕ್ಸ್ ಇದ್ರ ಹೊರಹರಿವು 67,500 ಕ್ಯೂಸೆಕ್ಸ್ ಐತಿ. ನಿನ್ನೆ 19 ಗೇಟ್ ಓಪನ್ ಮಾಡಿ ಇಷ್ಟು ನೀರು ಹೊರಗೆ ಬಿಟ್ಟಾರ. ಆಮೇಲೆ ಹೈಡ್ರೋ ಪವರ್ ಪ್ಲಾಂಟ್ ಸ್ಟಾರ್ಟ್ ಅದಾವು. ಅದ್ರ ಕೆಳಗೆ ಬರುವಂತ ನಾರಾಯಣಪುರದ ಬಸವಸಾಗರ ಜಲಾಶಯ ಇವತ್ತಿನ ಸಂಗ್ರಹ 31.23 TMC, ಒಟ್ಟು 33.31. ಇನ್ನು 2 TMC ಸ್ಟೋರೇಜ್ ಮಾಡಿದ್ರೆ ಅದು ತುಂಬತೈತಿ. ಅಲ್ಲಿ ಒಳಹರಿವು 67,000 ಕ್ಯೂಸೆಕ್ಸ್ ಇದ್ರ ಹೊರಹರಿವು 37,075 ಕ್ಯೂಸೆಕ್ಸ್ ಐತಿ. ನಿಮಗೊಂದು ಗೊತ್ತಿರಲಿ, ಕೊಯ್ನಾ ಡ್ಯಾಮ್ 105 TMC ಕೆಪಾಸಿಟಿ ಇರುವಂಥದ್ದು ಇನ್ನೂ ಈಗ 70 TMC ವರೆಗೆ ಮಾತ್ರ ತುಂಬೈತಿ, ಇನ್ನ ಪೂರ ತುಂಬಿಲ್ಲ. ಅಂದ್ರ ನಮ್ಮಲ್ಲಿ ಮಳೆ ಆಗ್ಲಿಲ್ಲ ಅಂದ್ರೂ ಕೃಷ್ಣಾ ಜಲಾನಯದಿಂದ ಘಟ್ಟ ಪ್ರದೇಶದಾಗ ಮಳೆ ಆಗಿ ಡ್ಯಾಮ್ ತುಂಬ್ಯಾವ. ಉದಾಹರಣೆ ಅಂದ್ರೆ ಇವತ್ತು ಮಹಾಬಳೇಶ್ವರದಾಗ 24 ತಾಸನೆ 103 mm ಮಳೆ ಆಗೈತಿ. ಟೋಟಲ್ ಇಲ್ಲಿವರೆಗೆ 3,060 mm ಮಳೆ ಆಗೈತಿ. ಹಿಂಗಾಗಿ ನಮ್ಮಲ್ಲಿ ಮಳೆ ಆಗದೆ ಇದ್ರೂ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗಿ 2 ಅಣೆಕಟ್ಟು ತುಂಬಾಕೊಂಡವು. ಇನ್ನೂ 4-5 ದಿನ, ಈ ಜುಲೈ ಎಂಡ್ ನೋಡಿದ್ರೆ ಇನ್ನೂ 30-35 TMC ನೀರು ಹರಿದು ಬರುವ ಸಾಧ್ಯತೆ ಐತಿ. 2 ಅಣೆಕಟ್ಟು ವರ್ಷ ಪೂರ್ತಿ ಬರುವಷ್ಟು ನೀರಿನ ಸಾಮರ್ಥ್ಯ ಅಂತೂ ಇರ್ತೈತಿ. ಆ ಕಾರಣಕ್ಕಾಗಿ ಈ ನೀರು ಬಳಕೆ ಮಾಡೋರು ಯಾರು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಇನ್ನೇನು ನೀರಾವರಿ ಸಲಹಾ ಸಮಿತಿ ರಚನೆ ಆದ್ಮೇಲೆ ಪ್ರತಿ ವರ್ಷಂತೆ ಎಲ್ಲರಿಗೂ ನೀರು ಕೊಡಬಹುದು ಅನ್ನೋದು ಒಂದು ಆಶಾಭಾವನೆ ಐತಿ. ಆದ್ರೆ ಏನಪ್ಪಾ ಅಂದ್ರ, ಮಳೆ ಆಗಿಲ್ಲ ಅಂದ್ಕೂಲೆ ಜಮೀನಿಗೆ ಸ್ವಲ್ಪ ನೀರು ಹೆಚ್ಚಿಗೆ ಬೇಕಾಕೈತಿ. ಆ ಕಾರಣಕ್ಕಾಗಿ ನೀರನ್ನು ಮಿತವಾಗಿ ಬಳಸಬೇಕು. ನೋಡ್ರಿ, ಸುಂದರ ನಿಮ್ ಚಂದ್ರನ ತೋರಿಸಿದೆ, ಈಗ ಸೂರ್ಯಾಸ್ತನ ತೋರಿಸಿದೆ ಕೃಷ್ಣಾ ನದಿ ಮೇಲೆ ಸೂರ್ಯಾಸ್ತ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಈ ಒಂದು ಸಂತೋಷ ಸುದ್ದಿ ಹೇಳಕ್ ನನ್ಗೆ ಭಾಳ ಖುಷಿ ಅನಿಸ್ತು. ನಮಸ್ಕಾರ.